ವೀಕ್ಷಕರಿಗೆ ನಮಸ್ಕಾರ. ನನ್ನ ಹೆಸರು ತಾಹೆ, ನಮ್ಮ ಕಂಪ್ನಿ ಹೆಸರು ಆಕ್ಟಿವ್ ರೇಟ್ ಔಟ್ ಮಾಡೋದು. ಸೊ ನಮ್ಮ ಕಂಪ್ನಿ ಬಂದು ಬೆಂಗಳೂರು ಕುಂಬ್ಳೂರು ಗುಡಿಮಾಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು ರಂಜಾನ್ ಮತ್ತೆ ಯುಗಾದಿ ಆಫರ್ ತರಲಿ ವೈಟ್ ರೇಂಜ್ ಅಲ್ಲಿ ಚಾಪ್ಟರ್ಸ್ ಅನ್ನು ತಗೊಂಡು ಬಂದಿದ್ದೀವಿ. ಕಿಸಾನ್ ಶಕ್ತಿದು ಸಣ್ಣ ಮಾಡಲ್ ಇಂದ ಹಿಡಿದು ದೊಡ್ಡ ಮಾಡಲ್ ವರೆಗೂ ತಗೊಂಡು ಬಂದಿದ್ದೀವಿ. ಕಸ್ಟಮರ್ಸ್ ನಮಗೆ ಸುಮಾರು ಕಾಲ್ ಮಾಡಿಬಿಟ್ಟು ಆಫರ್ ಕೊಡಿ ಸರ್ ಅಂತ ಹೇಳಿದ್ರು. ಸುಮಾರು ಆಫರ್ಗಳಲ್ಲಿ ಚಾಪ್ಟರ್ಸ್ ತಗೊಂಡು ಬಂದಿದ್ದೀನಿ. ಏನ್ ಆಫರ್ ಅಂತ ಹೇಳ್ಬಿಟ್ಟು ನಾವು ಪ್ರೈಸ್ ಅಲ್ಲಿ ಒನ್ ಅಂತ ಹೇಳ್ಬಿಟ್ಟು ನಿಮ್ಗೆ ತೋರಿಸ್ಕೊಡ್ತೀನಿ. ಈಗ ನಮ್ಮ ಹತ್ರ ಇರೋ ಫಸ್ಟ್ ಮಾಡೋದು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಲಿಟಿಲ್ ಮಾಸ್ಟರ್ ಅಂತ ಹೇಳ್ಬಿಟ್ಟು ಕರಿತೀವಿ ನಾವು. ಇದರಲ್ಲಿ ಏನ್ ಸ್ಪೆಸಿಫಿಕೇಶನ್ ಐತೆ ಅಂತ ಹೇಳಿದ್ರೆ 3 HP ಪಕ್ಕ ಕಾಪರ್ ವೆಂಡಿಂಗ್ ಮೋಟರ್ ಸಿಗುತ್ತೆ. ಇದರಲ್ಲಿ ನೋಡ್ಬೋದು ನೀವು, ಕಿಸಾನ್ ಶಕ್ತಿದೆ ಮೋಟರ್ ಕೊಡ್ತಾ ಇದೀವಿ ನಿಮ್ಗೆ. 100% ಕಾಪರ್ ವೆಂಡಿಂಗ್ ಬರುತ್ತೆ. ಆಮೇಲೆ ಇದರಲ್ಲಿ ನಿಮ್ಗೆ 4 ಬ್ಲೇಡ್ ಬರುತ್ತೆ. 4 ಬ್ಲೇಡ್ ಅಲ್ಲೂ ನಿಮ್ಗೆ 2 ಕಡೆ ಶಾರ್ಪ್ನೆಸ್ ಸಿಗುತ್ತೆ. ಒಂದ್ ಕಡೆ ಸಂದೋದ್ರೂ ಬ್ಲೇಡ್ ಪಲ್ಟೈಸಿ ಯೂಸ್ ಮಾಡ್ಕೋಬಹುದು. ಆಮೇಲೆ ಸ್ಟೇನ್ಲೆಸ್ ಸ್ಟೀಲ್ ಬ್ಲೇಡ್ ಇದು. ಕನ್ವೇಯರ್ ಬೆಲ್ಟ್ ಸಿಗುತ್ತೆ, ಸಸ್ಪೆನ್ಷನ್ ಸಿಗುತ್ತೆ, ಸಿಂಗಲ್ ಸಸ್ಪೆನ್ಷನ್ ಮಷೀನ್ ಇದು. ಇದರಲ್ಲಿ ನಿಮ್ಗೆ ಗಂಟೆಯಲ್ಲಿ 1.5 ಟನ್ನಿಂದ 7 ಟನ್ ಅಷ್ಟವರೆಗೂ ಕಟಿಂಗ್ ಕೆಪಾಸಿಟಿ ಇರುತ್ತೆ. ಒಣ ಮೇವು ನಿಮ್ಗೆ 1000 kg ವರೆಗೂ ಕೆಪಾಸಿಟಿ ಇರುತ್ತೆ. ಒಳಗ್ ತನಕ ತಳ್ಳೋದು ಅವೆಲ್ಲ ಆಯ್ತಾ. ನಮ್ಮ ಹತ್ರ ಸ್ಟಾರ್ಟಿಂಗ್ 3 HP ಸಿಗೋದು. ನಮ್ಮ ಹತ್ರ 1 HP 2 HP ಅವೆಲ್ಲ ಸಿಗಲ್ಲ. 1 HP ನೋಡಿ ಆ ತರ ತಗೊಂಡು ಕಟಿಂಗ್ ಕೆಪಾಸಿಟಿ ಕಮ್ಮಿ ಇರುತ್ತೆ. ಅದರ 10 ಸರಿ ತಗೊಂಡ್ ಬಂದು ಸರ್ವಿಸ್ ಮಾಡೋದು ನಮ್ಮ ಹತ್ರ ಇರಲ್ಲ. ಆಮೇಲೆ ಇದರಲ್ಲಿ ನಿಮ್ಗೆ ಫಸ್ಟ್ ನಾವು ಸೇಫ್ಟಿ ಕೊಡ್ತಾ ಇದೀವಿ. ಡೈರೆಕ್ಟ್ ಬ್ಲೇಡು ಕೈ ಹತ್ರ ಹೋಗಂಗಿಲ್ಲ. ನೀವು ಬರೀ ಬೇಬು ನಿಕ್ಕಿದ್ರೆ ಸಾಕು, ಅದೇ ಹೇಳ್ಕೊಂಡು ಕಟಿಂಗ್ ಮಾಡಿ ಆಚೆ ಕಡೆ ಬಿಸಾಕ್ತದೆ. ಸೈಜ್ ಅಲ್ಲಿ ಕಟಿಂಗ್ ಮಾಡುತ್ತೆ, ಯೂನಿಫಾರ್ಮ್ ಸೈಜ್ ಅಲ್ಲಿ ಕಟಿಂಗ್ ಆಗುತ್ತೆ. 1.5 ಇಂಚಲ್ಲಿ ಕಟಿಂಗ್ ಆಗುತ್ತೆ. ಇನ್ನ ಸಣ್ಣ ಬೇಕು ಅಂತ ಹೇಳಿದ್ರೆ ಇದರಲ್ಲಿ ಗೇರ್ ಸಿಸ್ಟಮ್ ಇಲ್ಲ, ಪುಲ್ಲಿ ಸಿಸ್ಟಮ್ ಇರೋದು. ಒಳಗೆ ನೋಡಿ ಪುಲ್ಲಿ ಐತೆ. ಈ ಪುಲ್ಲಿ ನೀವು ಬೆಲ್ಟು ಆ ಕಡೆ ಶಿಫ್ಟ್ ಮಾಡ್ಕೊಂಡ್ರೆ ಏನಾಗುತ್ತೆ, ಅರ್ಧ ಇಂಚ್ ಕಟಿಂಗ್ ಅಲ್ಲಿ ಬರುತ್ತೆ. ಇದ್ರದ್ದು ಬೆಲೆ ಬಂದು ಬರೀ 19,000 ನಾವು ಕೊಡ್ತಾ ಇದೀವಿ. ಮೊದಲು 23,000 ಕೊಡ್ತಾ ಇದ್ವಿ, ಈಗ ಬರೀ 19,000ಗೆ ಇನ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟೇಷನ್. ನೀವು ಯಾವ ಊರು ಅಂತ ಹೇಳ್ತೀರಾ ಆ ಊರಿಗೆ ಕಳ್ಸಿಕೊಡ್ತೀವಿ. BRN ಮುಖಾಂತರ ನಾವು ಕಳ್ಸಿಕೊಡ್ತೀವಿ. ಬರೀ 2,000 ರೂಪಾಯಿ ಅಡ್ವಾನ್ಸ್ ಹಾಕೋದು, ಮಷಿನ್ ಕಳ್ಸಿಕೊಡೋದು. ಆಮೇಲೆ ಆ ಮಾಡೆಲ್ ಬಿಟ್ರೆ ನಮ್ಮ ಹತ್ರ ಚಾಂಪಿಯನ್ ಸಿಗುತ್ತೆ ಸರ್. ನಿಮ್ಗೆ ಚಾಂಪಿಯನ್ ದ್ರಲ್ಲಿ ಏನು ಸ್ಪೆಷಲ್, ಇದರಲ್ಲಿ ಏನು ಅದರಲ್ಲಿ ಏನು ಅಂತ ಹೇಳಿದ್ರೆ, ಇದರಲ್ಲಿ ಎರಡು ಫೀಚರ್ಸ್ ಆಡ್ ಆನ್ ಆಗುತ್ತೆ. ಆ 2 ಫೀಚರ್ ಏನು ಅಂತ ಹೇಳಿ ನಿಮ್ಗೆ ತೋರಿಸ್ಕೊಡ್ತೀನಿ. ಸೇಮ್ ನಿಮ್ಗೆ 3 HP ಪಕ್ಕ ಕಾಪರ್ ವೆಂಡಿಂಗ್ ಸಿಗುತ್ತೆ. ಅದ್ ಬಿಟ್ರೆ ನಿಮ್ಗೆ 4 ಬ್ಲೇಡ್ಸ್ ಬರುತ್ತೆ. ಡಬಲ್ ಸಸ್ಪೆನ್ಷನ್ ಬರುತ್ತೆ. ಇದರಲ್ಲಿ ಸಿಂಗಲ್ ಸಸ್ಪೆನ್ಷನ್ ಇತ್ತು, ಇದರಲ್ಲಿ ಡಬಲ್ ಸಸ್ಪೆನ್ಷನ್ ಬರುತ್ತೆ. ನಿಮ್ಗೆ ನೋಡ್ಬೋದು ನೀವು 1, 2. ಆಮೇಲೆ ಕನ್ವೇಯರ್ ಬೆಲ್ಟ್ ಕೂಡ ನೋಡ್ಬೋದು ನೀವು ಯಾವ ತರ ಕ್ವಾಲಿಟಿ ಐತೆ ಅಂತ. ಇದು ಕ್ವಾಲಿಟಿ ನಿಮ್ಗೆ ಚೆನ್ನಾಗೈತೆ. ಇದು ಇನ್ನ ಹೆವಿ ಕ್ವಾಲಿಟಿ ನೋಡ್ಬೋದು ಯಾವ ತರ ಐತೆ ಅಂತ. ಆಮೇಲೆ ಗೇರ್ಸ್ ಬರುತ್ತೆ. ಅದರಲ್ಲಿ ನಿಮ್ಗೆ ಹೇಳ್ಕೊಟ್ಟೆ, ನಿಮ್ಗೆ ಬೆಲ್ಟು ಚೇಂಜ್ ಮಾಡಬೇಕು, ಅವೆಲ್ಲ ಸ್ವಲ್ಪ ಹಿಂಸೆ. ಇವೆಲ್ಲ ಬಿಚ್ಚಿ ಇವೆಲ್ಲ ತೆಗಿಬೇಕು ಅಂತ ಹೇಳಿದ್ರೆ ಸ್ವಲ್ಪ ಹಿಂಸೆ. ಇಲ್ಲಿ ಏನ್ ಮಾಡ್ಬೋದು, ಈಸಿ ಶಿಫ್ಟ್ ಮಾಡ್ಕೋಬಹುದು. ನೋಡಿ, ಉದ್ದ ಕಟಿಂಗ್ ಮಾಡ್ಕೋಬಹುದು, ಆಮೇಲೆ ಸಣ್ಣ ಕಟಿಂಗ್ ಬೇಕಾದ್ರೂ ಮಾಡ್ಕೋಬಹುದು. ಇದರಲ್ಲೂ ಸೇಮ್ ನೀವು ಕಟಿಂಗ್ ಕೆಪಾಸಿಟಿ ಅಷ್ಟೇ ಇರುತ್ತೆ. 1.5 ಟನ್ನಿಂದ 2 ಟನ್ ಅಷ್ಟವರೆಗೂ ಗಂಟೆಯಲ್ಲಿ ಕಟ್ ಮಾಡಬಹುದು. ಹಸಿ ಮೇವಾಗ್ಲಿ, ಒಣ ಮೇವಾಗ್ಲಿ, ಯಾವ ಮೇವಾದ್ರೂ ಹಾಕಿ ನೀವು ಕಟ್ ಮಾಡಿ ಬಿಸಾಕ್ತದೆ ನಿಮಗೆ. ಇದರಲ್ಲೂ ನಿಮಗೆ 1/2 ಇಂಚು 1 ಇಂಚಲ್ಲಿ ಕಟಿಂಗ್ ಆಗುತ್ತೆ. ಅದು ಬಿಟ್ಟರೆ ನಮ್ಮ ಹತ್ರ ನೋಡ್ಬೋದು ಕಿಸಾನ್ ಶಕ್ತಿಯಲ್ಲಿ ಯಾವ ಥರ ರೇಂಜಲ್ಲಿ ನಾವು ಇಕ್ಕಿದ್ದೀವಿ ಅಂತ ಹೇಳ್ಬಿಟ್ಟು. ಕಿಸಾನ್ ಶಕ್ತಿಯಲ್ಲಿ ನಮ್ಮ ಹತ್ರ ಫಾಸ್ಟೆಸ್ಟ್ ಮೂವ್ಮೆಂಟು ಮಷಿನ್ ಯಾವುದು ಅಂತ ಹೇಳಿದ್ರೆ ಅದು ಚಾಂಪಿಯನ್ ಪ್ರೋ ಮಷೀನು. ಇದರಲ್ಲಿ ಏನ್ ಸ್ಪೆಷಲ್ ಆ ಥರ ಅಂತ ಹೇಳಿದ್ರೆ ಗುಣಮಟ್ಟ. ಅದರಲ್ಲಿ ನೋಡ್ಬೋದು ನೀವು ಸ್ಟ್ಯಾಂಡು ಕೆಪಾಸಿಟಿ ಯಾವ ತರ ಐತೆ ಅಂತ. ಇದರಲ್ಲಿ ನೋಡ್ಬೋದು ನೀವು ಬಾಕ್ಸ್ ಟೈಪ್ ಕೊಟ್ಟಿದ್ದೀವಿ ನಾವು. ಬಾಕ್ಸ್ ಟೈಪು ಹೆವಿ ಗೇಜ್ ಅಲ್ಲಿ ಐತೆ. ಆಮೇಲೆ ಇದರಲ್ಲೂ ಸೇಮ್ ನಿಮ್ಗೆ ಡಬಲ್ ಸಸ್ಪೆನ್ಷನ್ ಬರುತ್ತೆ, ಕನ್ವೇಯರ್ ಬೆಲ್ಟ್ ಬರುತ್ತೆ, 4 ಬ್ಲೇಡ್ ಬರುತ್ತೆ. ಎಲ್ಲ ಸ್ಟೇನ್ಲೆಸ್ ಸ್ಟೀಲೆಸ್ ಸಿಗೋದು. ಇದರಲ್ಲಿ ನೋಡಿ ಡಬಲ್ ಸೈಡ್ ಶಾರ್ಪ್ನೆಸ್ ಇರುತ್ತೆ. ಇದರಲ್ಲೂ ನಿಮ್ಗೆ ಗೇರ್ಸ್ ಬರುತ್ತೆ. ಸಣ್ಣ ಕಟಿಂಗ್, ಉದ್ದ ಕಟಿಂಗ್ ಮಾಡೋದಕ್ಕೆ. ಅದಕ್ಕೂ ಮತ್ತು ಇದಕ್ಕೂ ಏನ್ ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಅದು ನಿಮ್ಗೆ ತೂಕದಲ್ಲಿ ಒಂದು 60 kg ಬರುತ್ತೆ, ಇದು 80 kg ಬರುತ್ತೆ. ಆಮೇಲೆ ಮೇನ್ ಫೀಚರ್ ಏನು ಅಂತ ಹೇಳಿದ್ರೆ, ಇದರಲ್ಲಿ ನಾವು DP ಸ್ವಿಚ್ ಕೊಟ್ಟಿದ್ದೀವಿ. DP ಸ್ವಿಚ್ ನೋಡಿ ಇಲ್ಲ ಐತೆ. ಮೋಟ್ರಿಂದ ನೀವು ಡೈರೆಕ್ಟ್ ಎಲ್ಲಿ ಸ್ವಿಚ್ ಹಾಕಿರ್ತೀರಾ ಅಲ್ಲೋಗಿ ಆಫ್ ಮಾಡೋ ಬದಲು ಇಲ್ಲೇ ಆನ್ ಆಫ್ ಮಾಡ್ಕೋಬಹುದು ಮಷಿನ್. ನೀವು ಪದೇ ಗೋಡೆ ಹತ್ರ ಹೋಗಿ ಆನ್ ಆಫ್ ಮಾಡಕ್ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ನೀವು ಇಲ್ಲೇ ಆನ್ ಆಫ್ ಮಾಡ್ಕೋಬಹುದು. ಮಷಿನ್ ಏನಾದ್ರೂ ಜಾಮ್ ಆಯ್ತು ಅಂತ ಹೇಳಿದ್ರೆ ಇಲ್ಲಿಂದಾನೇ ಆಫ್ ಮಾಡಿ ಎಲ್ಲ ಬಿಟ್ಬಿಟ್ಟು ತಗೋಬಹುದು.
ಆಮೇಲೆ ಇದ್ರದ್ದು ಬೆಲೆ ಬಂದು ಬರೀ 25,000 ರೂಪಾಯಿ, 27,000, 28,000 ಅವೆಲ್ಲ ಏನು ಇಲ್ಲ. ಬರೀ 25,000ಗೆ ನಾವು ಚಾಂಪಿಯನ್ ಪ್ರೋ ಮಹಾಬಾಹುಬಲಿ ಬರೀ 25,000 ಕೊಡ್ತಾ ಇದೀವಿ. ಅದ್ ಬಿಟ್ರೆ ಗೋಕುಲ್ ಮಾಡಲು ನಮ್ಮ ಹತ್ರ 2 HP ಅವೆಲ್ಲ ಇಲ್ಲ. 3 HP ಕಾಪರ್ ವೆಂಡಿಂಗ್ ಅಲ್ಲಿ ಕೊಡ್ತೀವಿ. 2 ಬ್ಲೇಡ್ ಇಂದು ಬರುತ್ತೆ, 3 ಬ್ಲೇಡ್ ಇಂದು ಬರುತ್ತೆ. 2 ಬ್ಲೇಡ್ ಇಂದು ಬೇಕು ಅಂತ ಹೇಳಿದ್ರೆ ಬರೀ 21,000 ರೂಪಾಯಿ ಆಗುತ್ತೆ. 3 ಬ್ಲೇಡ್ ಇಂದು ಬೇಕು ಅಂತ ಹೇಳಿದ್ರೆ ಬರೀ 23,000 ರೂಪಾಯಿ ಆಗುತ್ತೆ. ಅದ್ ಬಿಟ್ರೆ ನಮ್ಮ ಹತ್ರ ಇದು ಬಿಗ್ ಡೇಟ್ ಅಂತ ಹೇಳ್ತೀವಿ. ಇದು ಲಾಸ್ಟ್ ಅಲ್ಲಿ ವಿಡಿಯೋ ನೋಡಿ, ಲಾಸ್ಟ್ ಅಲ್ಲಿ ನಾವು ಇದ್ರ ಬಗ್ಗೆ ನಿಮಗೆ ಹೇಳ್ಕೊಡ್ತೀನಿ. ಅದ್ ಬಿಟ್ರೆ ನಮ್ಮ ಹತ್ರ ಫಾರ್ಚೂನ್ ಆಗ್ರೋದಲ್ಲಿ ಸಿಗುತ್ತೆ. ಫಾರ್ಚೂನ್ ಆಗ್ರೋ ಕಂಪನಿಗಳಲ್ಲಿ 5 ಬ್ಲೇಡಿಂಗ್ ಮಾಡಲ್ ಬರುತ್ತೆ ಸರ್ ನಮ್ಮ ಹತ್ರ. 5 ಬ್ಲೇಡಿಂಗ್ ಮಾಡಲ್ ಇದು. ಅದ್ರಲ್ಲೆಲ್ಲ ನಿಮ್ಗೆ ಸ್ಟೀಲ್ ಬ್ಲೇಡ್ ಸಿಕ್ತು. ಇದ್ರಲ್ಲಿ ನಿಮ್ಗೆ ಕಾರ್ಬನ್ ಬ್ಲೇಡ್ ಬರುತ್ತೆ, ಕಾರ್ಬನ್ ಸ್ಟೀಲ್ ಅಂತ ಹೇಳ್ತೀವಿ ನೋಡಿ. 3 HP ಪಕ್ಕಾ ಕಾಪರ್ ವೆಂಡಿಂಗು ಫಾರ್ಚೂನ್ ಕಂಪನಿದು ಮೋಟರ್ ಕೊಡ್ತೀನಿ. ಅದ್ ಬಿಟ್ರೆ ನಿಮ್ಗೆ ಇದರಲ್ಲಿ 5 ಬ್ಲೇಡ್ ಬರುತ್ತೆ. 1, 2, 3, 4, 5 ಬ್ಲೇಡು, ಸಸ್ಪೆನ್ಷನ್ನು, ಕನ್ವೇಯರ್ ಬೆಲ್ಟು, ಗೇರ್ಸು, ಸಣ್ಣ ಕಟಿಂಗು ಉದ್ದ ಕಟಿಂಗ್ ಮಾಡ್ಕೋಬಹುದು. ಆಮೇಲೆ ಫಾರ್ಚೂನ್ ಕಂಪನಿಯಲ್ಲಿ ಮೇನ್ ನಿಮ್ಗೆ ರಿವರ್ಸ್ ಗೇರ್ ಸ್ವಿಚ್ ಕೊಡ್ತೀವಿ. ರಿವರ್ಸ್ ಗೇರ್ ಸ್ವಿಚ್ ಏನು ಅಂತ ಹೇಳಿದ್ರೆ, ನಿಮ್ಗೆ ಒಣ ಮೇವು ಕಚ್ಕೊಂಡ್ರೆ ಇವೆಲ್ಲ ಎತ್ತಿ ನಾವು ಇಲ್ಲಿಂದ ಎಲ್ಲ ಬಿಚ್ಚಿ ಅದೆಲ್ಲ ಹಿಂಸೆ, ಅಂದ್ರೆ ಸೇಫ್ಟಿ ಇರಲ್ಲ. ಇದರಲ್ಲಿ ನಿಮಗೆ ಬರೀ ಒಂದು ಸ್ವಿಚ್ ಅಲ್ಲಿ ರಿವರ್ಸ್ ಮಾಡ್ಕೋಬಹುದು. ಆಮೇಲೆ ಅದ್ರ ನೆಕ್ಸ್ಟ್ ಮಾಡಲ್ ಯಾವ್ದು ಅಂತ ಹೇಳಿದ್ರೆ ಇದ್ದೈತೆ ಫಾರ್ಚೂನ್ ಆಗ್ರೋ ಮೇನ್ ಮಾಡಲ್. 4 ಬ್ಲೇಡ್ ಬರುತ್ತೆ ಇದರಲ್ಲಿ ನಿಮ್ಗೆ. 4 ಬ್ಲೇಡು, ಕನ್ವೇಯರ್ ಬೆಲ್ಟು, ಸಸ್ಪೆನ್ಷನ್, 3 HP ಎಲ್ಲ 3 HP ಬರುತ್ತೆ ನಮ್ಮ ಹತ್ರ ಮೋಸ್ಟ್ಲಿ. ಇದರಲ್ಲೂ ಸೇಮ್ ನಿಮಗೆ ಸ್ವಿಚ್ ಬರುತ್ತೆ, ರಿವರ್ಸ್ ಗೇರು, ಫಾರ್ವರ್ಡ್ ಸ್ವಿಚ್ ಬರುತ್ತೆ. ನೀವು ಗೋಡೆ ತನಕ ಹೋಗಿ ಆನ್ ಆಫ್ ಮಾಡೋ ಬದಲಿ ನಾವು ಇಲ್ಲೇ ಒಂದು ಸ್ವಿಚ್ ಕೊಟ್ಟಿದ್ದೀವಿ. ಈ ಸ್ವಿಚ್ ಮುಖಾಂತರ ನೀವು ರಿವರ್ಸು ಮಾಡ್ಕೋಬೋದು, ಫಾರ್ವರ್ಡು ಮಾಡ್ಕೋಬೋದು. ಏನಾದರೂ ಕಚ್ಕೊಂಡ್ರೆ ಇಮಿಡಿಯೇಟ್ ಮಷೀನ್ ಆಫ್ ಮಾಡ್ಬೋದು. ಇಲ್ಲಿ ಮಧ್ಯಕ್ಕಿದ್ರೆ ಆಫ್ ಇರುತ್ತೆ, ರಿವರ್ಸು ಫಾರ್ವರ್ಡ್ ಅಂತ ಮಾಡಿರ್ತೀವಿ. ಏನಾದರೂ ಕಚ್ಕೊಂಡ್ರೆ ಇಮಿಡಿಯೇಟ್ ನೀವು ಆಫ್ ಮಾಡಿ ರಿವರ್ಸ್ ಮಾಡಿದ್ರೆ ಏನಾಗುತ್ತೆ, ಎಲ್ಲ ಮೇವು ಆಚೆ ಬಂದ್ಬಿಡುತ್ತೆ. ಅದ್ ಬಿಟ್ರೆ ನಮ್ಮ ಹತ್ರ ಜುಗಾಡ್ ಚಾಫ್ ಕಟರ್ ಮಾಡಿದೀವಿ. ಜುಗಾಡ್ ಚಾಫ್ ಕಟರ್ ಯಾವ್ದು ಅಂತ ಹೇಳಿದ್ರೆ ಇದು ನೋಡಿ, ಫಾರ್ಚೂನ್ ಕಂಪ್ನಿ ಇದರಲ್ಲಿ ನಾವು ಒಂದು ಜುಗಾಡ್ ಮಾಡೆಲ್ ಅನ್ನು ಲಾಂಚ್ ಮಾಡಿದೀವಿ. ಈ ಜುಗಾಡು ಏನು ಅಂತ ಹೇಳಿದ್ರೆ ಚಾಪ್ ಕಟರು 2 in 1 ಕೆಲಸ. ಇದು ಚಾಪ್ ಕಟರ್ ಮಾಡುತ್ತೆ, ಆಮೇಲೆ ಜೋಳ ನುಚ್ಚು ಮಾಡೋದಕ್ಕೆ, ಹಿಟ್ಟಿನ ಗಿರ್ನಿ ನಾವು ಫಿಟ್ ಮಾಡಿದೀವಿ. ಈ ಹಿಟ್ಟಿನ ಗಿರ್ನಿ ಯಾವ ತರ ಆಗುತ್ತೆ ಅಂತ ಹೇಳಿದ್ರೆ, ನಿಮ್ಗೆ ಕುರಿಗೆ ಅವೆಲ್ಲ ಬೇಕಾಗಿರುತ್ತೆ. ಕುರಿ ಕೋಳಿಗೆ ಜೋಳ ನುಚ್ಚು ಹೊಡೆದಿ ಮಾಡೋದಕ್ಕೆ ನಾವು ಕೊಟ್ಟಿದೀವಿ. ಹಿಟ್ಟು ಮಾಡ್ಕೋಬಹುದು ನೀವು. ಆಮೇಲೆ ಸೇಮ್ ನಿಮ್ಗೆ 4 ಬ್ಲೇಡ್ ಬರುತ್ತೆ, ಕನ್ವೇಯರ್ ಬೆಲ್ಟ್ ಬರುತ್ತೆ, ಸಸ್ಪೆನ್ಷನ್ ಬರುತ್ತೆ, ರಿವರ್ಸ್ ಬರುತ್ತೆ. ಇದಕ್ಕೆ ಸಪ್ರೇಟ್ ಮಾಡ್ರು, ಅದಕ್ಕೆ ಸಪ್ರೇಟ್ ಮಾಡ್ರು, ಆ ತರ ಯಾವ್ದು ಇಲ್ಲ. ನಿಮ್ಗೆ ಯಾವ ತರ ಯೂಸ್ ಮಾಡ್ಬೇಕು ಅಂತ ಹೇಳಿದ್ರೆ ಇಲ್ಲಿ ನೋಡಿ ಲೆನ್ಸ್ ಐತೆ. ಈಗ ಗಿರ್ನಿ ಯೂಸ್ ಮಾಡ್ಬೇಕು ಅಂತ ಹೇಳಿದ್ರೆ ಮಷೀನು ನ್ಯೂಟ್ರಲ್ ಹೊಡಿಕೋಬೇಕು. ಆಮೇಲೆ ಚಾಪ್ ಕಟ್ರ್ ಯೂಸ್ ಮಾಡ್ಬೇಕು ಅಂತ ಹೇಳಿದ್ರೆ ಮಾಮೂಲಿ ಗೇರಲ್ಲಿ ಹೊಡಿಕೋಬೇಕು. ಇದು ಲಿವರ್ ಏನೈತೆ ಅದು ಲೂಸ್ ಮಾಡ್ಕೋಬೇಕು. ಲೂಸ್ ಮಾಡ್ಕೊಂಡ್ರೆ ಇದು ಯೂಸ್ ಆಗಲ್ಲ, ಇದು ಯೂಸ್ ಆಗುತ್ತೆ. ಕಿಸಾನ್ ಶಕ್ತಿದಲ್ಲಿ ಚಿಕ್ಕನಿಂದ ಹಿಡಿದು ದೊಡ್ಡ ಮಾಡಲ್ ಬರ್ಬೋದು ಅಂತ ಹೇಳಿದೆ. ಚಿಕ್ಕ ಮಾಡಲ್ಸ್ ನಿಮ್ಗೆ ಎಲ್ಲ ತೋರಿಸ್ಕೊಟ್ಬಿಟ್ಟಿದೀನಿ. ಈಗ ಬಿಗ್ ಡ್ಯಾಡಿ ಬಗ್ಗೆ ಹೇಳ್ಕೊಡ್ತಾ ಇದೀನಿ. ಅಂದ್ರೆ ಇದಕ್ಕೆ ದೊಡ್ಡಪ್ಪ ಅಂತ ಹೇಳ್ತೀವಿ. ಅದು ಚಿಕ್ಕ ಮಾಡಲ್ಸ್ ಅವೆಲ್ಲ ಇತ್ತು. ಇದು ದೊಡ್ಡ ಮಾಡಲ್. ಇದು ನಿಮ್ಗೆ 50 ಹಸು ಮೇಲೆ ಇಟ್ಕೊಂಡಿರ್ತಾರಲ್ಲ, ದೊಡ್ಡ ಡೈರಿ ಮಾಡ್ಕೊಂಡಿರ್ತಾರೆ, ಅವ್ರಿಗೆ ಬಹಳ ಯೂಸ್ಫುಲ್ ಆಗುತ್ತೆ. ಇದು ಗಂಟೆಗೆ 10 ಟನ್ ಹೊಡಿಬೋದು. ಇದರಲ್ಲಿ 2 ಮಾಡಲ್ಸ್ ಬರುತ್ತೆ. ಒಂದು 10 HP ಮೋಟರ್ ಬರುತ್ತೆ, 3 phase ಮೋಟರ್ ಬರುತ್ತೆ ಅದು. ಆಮೇಲೆ ಇಂಜಿನ್ ಒಳಗೆ ಬರುತ್ತೆ 12 HP ಡೀಸೆಲ್ ಇಂಜಿನ್ ಒಳಗೆ ಬರುತ್ತೆ, ಏರ್ ಕೂಲ್ಡ್ ಇಂಜಿನ್ ಬರುತ್ತೆ ಇದರಲ್ಲಿ. ಆಮೇಲೆ ಹಗ್ಗ ಎಲ್ಲಿ ಸ್ಟಾರ್ಟ್ ಮಾಡೋದು ಅವೆಲ್ಲ ಏನಿಲ್ಲ. ಕೀ ಕೊಟ್ಟಿದ್ದಾರೆ, ಕೀಯಿಂದ ಸ್ಟಾರ್ಟ್ ಮಾಡ್ಕೋಬಹುದು. ಸ್ಟಾರ್ಟ್ ಇರುತ್ತೆ ಇದರಲ್ಲಿ. ಕನ್ವೇಯರ್ ಬೆಲ್ಟ್ ಕೊಟ್ಟಿದ್ದಾರೆ, ಆಮೇಲೆ ಗೇರ್ಸ್ ಕೊಟ್ಟಿದ್ದಾರೆ, ಸಣ್ಣ ಕಟಿಂಗ್ ಉದ್ದ ಕಟಿಂಗ್ ಮಾಡೋದಕ್ಕೆ. ಸಸ್ಪೆನ್ಷನ್ ಕೊಟ್ಟಿದ್ದಾರೆ, 6 ಬ್ಲೇಡ್ ಕೊಟ್ಟಿದ್ದಾರೆ. 6 ಬ್ಲೇಡು ಸ್ಟೀಲ್ ಬ್ಲೇಡ್ ಇರುತ್ತೆ. 2 ಕಡೆನೂ ಶಾರ್ಪ್ನೆಸ್ ಇರುತ್ತೆ. ಒಂದ್ ಕಡೆ ಸಂದೋದ್ರೂ ಬ್ಲೇಡ್ ಪಲ್ಟೈಸಿ ಯೂಸ್ ಮಾಡ್ಕೋಬಹುದು. ಆಮೇಲೆ ನೋಡಿ ಸೈಲೇಜ್ ಮಾಡೋದಕ್ಕೆ ಬ್ಲೇಡ್ಸ್ ನೋಡಿ 36 ಬ್ಲೇಡ್ಸ್ ಕೊಟ್ಟಿದ್ದಾರೆ. ಇದು ಸೈಲೇಜ್ ಬೇಡ ನಿಮ್ಗೆ ಅಂತ ಹೇಳಿದ್ರೆ ಇದು 8 ಬೋಲ್ಟ್ ಐತೆ. 1, 2, 3, 4 ಈ ತರ 2 ಬಿಟ್ಬಿಟ್ರೆ ಏನಾಗುತ್ತೆ, ಇದು ಆಚೆ ಬಂದ್ಬಿಡುತ್ತೆ. ಅವಾಗ ನಿಮ್ಗೆ 1 ಇಂಚು ಅರ್ಧ ಇಂಚು ಸ್ಲೈಸ್ ಕಟಿಂಗ್ ಅಲ್ಲಿ ಬರುತ್ತೆ. ಈಗ ಏನ್ ಮಾಡುತ್ತೆ, ಎಲ್ಲ ಪುಡಿ ಮಾಡ್ಬಿಡ್ತದೆ. ನೋಡ್ಬೋದು ನೀವು ಯಾವ ತರ ದೊಡ್ಡ ಇದರಲ್ಲಿ ಐತೆ ಮಷೀನು. ಇಂಜಿನ್ ನೋಡ್ಬೋದು ನೀವು ಯಾವ ತರ ಐತೆ ಅಂತ.
ಇದೇ ತರ ಮಷೀನು ನಿಮ್ಗೂ ಬೇಕು ಅಂತ ಹೇಳಿದ್ರೆ ಕೆಳಗೆ ನಂಬರ್ ಕೊಟ್ಟಿರ್ತೀವಿ, ಆ ನಂಬರ್ ನಾವು ಕಾಂಟ್ಯಾಕ್ಟ್ ಮಾಡಿ ಪೂರ್ತಿ ಮಷೀನ್ಸ್ ಬಗ್ಗೆ ಡೀಟೇಲ್ಸ್ ಕೊಡ್ತೀವಿ. ಆಮೇಲೆ ನಾವೇ ಟ್ರಾನ್ಸ್ಪೋರ್ಟೇಷನ್ ಕೊಡ್ತೀವಿ. ನೀವು ಯಾವ ಊರು ಹೇಳ್ತೀರಾ ಆ ಊರಿಗೆ ನಾವು ತಾಲೂಕ್ವರೆಗೂ ಕಳ್ಸಿಕೊಡ್ತೀವಿ. ಬರೀ 2,000 ರೂಪಾಯಿ ಅಡ್ವಾನ್ಸ್ ಮಾಡೋದು, ಮಿಕ್ಕಿದ ಅಮೌಂಟು ನೀವು ಊರಿಗೆ ಬಂದ ಮೇಲೆ ಪೇ ಮಾಡೋದು. ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.